ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಮ್ಯುನಿಕೇಷನ್ ಪೇಪರಲ್ಲಿ ಇಂಗ್ಲೀಷ್ ಇದು 2ನೇ ಕ್ಲಾಸು ಇಂಪಾರ್ಟೆಂಟು. ನಾನು ನಿಮಗೆ ಇಂಗ್ಲೀಷಲ್ಲಿ ನಿಮಗೆ ಮೊದಲು ಇಂಪಾರ್ಟೆಂಟ್ ಚಾಪ್ಟರ್ ಅಂದರೆ ಈ ಚಾಪ್ಟರ್ನಿಂದ 1ರಿಂದ 2 ಮಾರ್ಕ್ಸು ಪಕ್ಕಾ ಬಂದೇ ಬರುತ್ತದೆ ಅಂತ ಇರ್ತಾವಲ್ಲ, ಅಂಥ ಚಾಪ್ಟರ್ನೇ ನಾನು ನಿಮಗೆ ಮೊದಲು ಕಂಪ್ಲೀಟ್ ಮಾಡಿ ಕೊಡ್ತಾ ಇರೋದು. ಇದು ಇಂಪಾರ್ಟೆಂಟ್ ನೋಟ್ಸು. ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಾನು ಮಾಡ್ಕೊಂಡಂಥ ನೋಟ್ಸನ್ನು ನಿಮಗೆ ನಾನು PDF ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಷ್ಟೇ ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರೋದು. ಜಾಸ್ತಿ ಇದರಲ್ಲಿ ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ. ಇಷ್ಟೆಲ್ಲ ಇಂಪಾರ್ಟೆಂಟು. ಮತ್ತು ಇದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಈ ರೀತಿ ಸ್ಟಡಿ ಮಾಡಿದರೆ ಒಂದೆಲ್ಲ 2 ಕ್ವಶನು ಪಕ್ಕಾ ಬಂದೇ ಬರುತ್ತದೆ. ಇದು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಇಲ್ಲಿ ಕೆಳಗಡೆ ಇದೆ. ಇದು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳಿದಂಥ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, 2 ವರ್ಷ ಪ್ರಿಪರೇಷನನ್ನು ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FD 82, ವಿಲೇಜ್ ಅಕೌಂಟೆಂಟ್ 87, RRD 80. ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ನಾನು ಓದಿದಂಥ ನೋಟ್ಸು GK ಆಗಲಿ, ಕಮ್ಯುನಿಕೇಷನ್ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ನಾನು ನೋಟ್ಸ್ ಮಾಡಿರೋದು. ನಿಮಗೆ ಏನಾದರೂ ಗೈಡ್ಲೈನ್ಸ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗಲ್ಲಿ ಒಂದು ಮೆಸೇಜ್ ಮಾಡಿ. ಕ್ವಶನ್ ಟ್ಯಾಗ್, ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಪ್ರತಿಯೊಂದು ಎಕ್ಸಾಮಲ್ಲಿ ಒಂದೊಂದು ಕ್ವಶನ್ಸ್ ಕೇಳಿದ್ದಾರೆ. ಇದು ತುಂಬ ಈಜಿ ಇದೆ. ನಿಮಗೆ ಇಂಗ್ಲೀಷ್ ಬರಲೇಬೇಕಂತ ಏನಿಲ್ಲ. ಇಂಗ್ಲೀಷ್ ಬರದೇ ಇದ್ದರೂ ಕೂಡ ನೀವು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಇಲ್ಲಿ ನೋಡಿ ಯಾವ ರೀತಿ ಅಂದರೆ ಕ್ವಶನ್ ಟ್ಯಾಗ್ ಯಾವಾಗಲೂ ಹಿ, ಸಿ, ಇಟ್, ದೇ, ಐ, ವಿ, ಯುಗಳಿಂದಲೇ ಮಾಡುತ್ತೇವೆ. ವ್ಯಕ್ತಿ ಅಥವಾ ವಸ್ತುವಿನ ಹೆಸರು ಬಳಸಬಾರದು. ಕ್ವಶನ್ ಟ್ಯಾಗ್ನಲ್ಲಿ ಇವಾಗಲೂ ಇದನ್ನೇ ನಾವು ಬಳಸುತ್ತೇವೆ. ಕೆಳಗಡೆ ಉದಾಹರಣೆ ಇದೆ ನೋಡೋಣ. ಎಕ್ಸಾಂಪಲ್ಸ್: ವಾಕ್ಯಗಳು ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಸೇರಿಸಬೇಕು. ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಸೆಂಟೆನ್ಸ್, ಇಲ್ಲಿ ನೋಡಿ ನೀವು ಯು ಆರ್ ರೆಡಿ, ಇದು ಪಾಸಿಟಿವ್ ವಾಕ್ಯ. ಸಿ ಲೈಕ್ಸ್ ಕಾಫಿ, ಸಿ ಈಸ್ ಕ್ವಿಕ್, ದೇ ಆರ್ ಬಿಜಿ, ಐ ಹ್ಯಾವ್ ನೋಟ್ಸ್. ಇವೆಲ್ಲವೂ ಪಾಸಿಟಿವ್ ಸೆಂಟೆನ್ಸ್ ಆಗಿರೋವೆ. ಇವಕ್ಕೆ ಕ್ವಶನ್ ಟ್ಯಾಗನ್ನು ನೆಗೆಟಿವಲ್ಲಿ ಮಾಡಬೇಕು. ಇವಾಗ ಸೆಂಟೆನ್ಸ್ ಯಾವಾಗಲೂ ಪಾಸಿಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ನೆಗೆಟಿವಲ್ಲಿ ಮಾಡಬೇಕು. ಇದು ನಿಮಗೆ ನೆನಪಿಟ್ಕೊಳ್ಬೇಕು. ಇಲ್ಲಿ ನೋಡಿ ಕ್ವಶನ್ ಟ್ಯಾಗ್ ಯಾವಾಗಲೂ ಅಂದರೆ ಇಲ್ಲಿ ವರ್ಬ್ ಏನಿದೆ ನೋಡ್ಕೊಳ್ಬೇಕು. ಯು ಆರ್ ಇದೆಲ್ಲ ಕ್ವಶನ್ ಟ್ಯಾಗ್ ಯಾವಾಗಲೂ ವರ್ಬ್ ಮೇಲೆ ಆಗಿರ್ತದೆ. ಇದೆಲ್ಲ ಆರಂಟ್ ಆಗಬೇಕು. ಆರಂಟ್. ಇಲ್ಲಿ ಏನಿದೆಲ್ಲ ಈ ಕಲರ್ ಅದಕ್ಕೆ 2 ಶೇರ್ ಮಾಡಿದ್ದೀನಿ ಅಂದರೆ ಇಲ್ಲಿ ಏನಿದೆಲ್ಲ ಅದನ್ನೇ ಇಲ್ಲಿ ಬರೀಬೇಕು. ಅದು ನಿಮಗೆ ನೆನಪಿರಲಿ. ಆರಂಟ್ ಯು. ಎಕ್ಸಾಮಲ್ಲಿ ಆರಂಟ್ ಕೊಟ್ಟು ಇಲ್ಲಿ ಮುಂದೆ ಬೇರೆ ಕೊಡ್ತಾರೆ, ಅದು ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ. ಸಿ ಲೈಕ್ಸ್ ಕಾಪಿ ಅಂತಿದೆಯಲ್ಲ, ಇಲ್ಲಿ ಏನು ಕ್ವಶನ್ ಟ್ಯಾಗ್, ಇಲ್ಲಿ ಏನು ವರ್ಬ್ ಬಂದಿಲ್ಲ ಅಂದರೆ ಸಿ ಇರೋದರಿಂದ ಇಲ್ಲಿ ಡಜಂಟ್ ಸಿ ಹಾಕಬೇಕು. ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಈಸ್ ಕ್ವಿಕ್, ಈಸ್ ಇದೆಲ್ಲ ಇಲ್ಲಿ ಈಸಂಟ್ ಸಿ ಆಗಬೇಕು. ಇಲ್ಲೇನಿದೆ ಅದನ್ನೇ ಹಾಕಬೇಕು. ದೇ ಆರ್ ಬಿಜಿ, ಇದೆಲ್ಲ ಆರಂಟ್ ದೇ, ಇಲ್ಲೇನಿದೆ ಅದನ್ನೇ ಹಾಕಬೇಕು. ಐ ಹ್ಯಾವ್ ನೋಟ್ಸ್, ಇದೆಲ್ಲ ಅದು ಹ್ಯಾವಂಟ್ ಆಗುತ್ತೆ. ಇಷ್ಟು ನಿಮಗೆ ನೆನಪಿರಲಿ. ನೆಕ್ಸ್ಟ್ ಇಲ್ಲಿ ವಾಕ್ಯ ನೋಡಿ, ವಾಕ್ಯಗಳು ನೆಗೆಟಿವ್ ಆಗಿದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಸೇರಿಸಬೇಕು. ಇವನ್ನ ನೀವು ನೆನಪಿಟ್ಕೊಳ್ಬೇಕು. ಈ ವಾಕ್ಯ ಎಲ್ಲವೂ ನೆಗೆಟಿವ್ ಇದಾವೆ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಬಂದಿದೆ ನೋಡಿ. ಯು ಆರಂಟ್ ಲೇಟ್, ಹಿ ಡಜಂಟ್ ಸ್ಮೋಕ್, ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದಿ ವರ್ಕ್. ಇವೆಲ್ಲ ವಾಕ್ಯಗಳು ನೆಗೆಟಿವ್ ಆಗಿದ್ದಾವೆ. ಅದಕ್ಕೋಸ್ಕರ ಕ್ವಶನ್ ಟ್ಯಾಗು ಪಾಸಿಟಿವಲ್ಲಿ ಬರಲೇಬೇಕು. ಈ ರೀತಿ ಕಲ್ಕೊಳ್ಬೇಕು. ಆರಂಟ್ ಇದೆ, ಇಲ್ಲಿ ಏನಿದೆಲ್ಲ ಅದನ್ನೇ ಇಲ್ಲೇ ಹಾಕಬೇಕು ಲಾಸ್ಟಿಗೆ. ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ತಾರೆ, ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಡಜಂಟ್ ಇದೆ, ಡಸ್ ಹಿ. ಹ್ಯಾವ್ ನಾಟ್ ಇದೆ, ಯಾವ ವಿ. ಇಲ್ಲೊಂದು ನೋಡಿ, ಇದೊಂದು ಇದು ಈ ಕಲರ್ ಚೇಂಜ್ ಮಾಡಿದ್ನಲ್ಲ, ಈ ಕಲರ್ ಇದೊಂದು ನೀವು ನೆನಪಿಟ್ಕೊಳ್ಬೇಕು. ಯಾವಾಗಲೂ ವಿ ಬಂದಾಗ ವಿಯನ್ನು ಇಲ್ಲಿ ಹಾಕಬಾರ್ದು, ಅದು ನೀವು ನೆನಪಿಡ್ಬೇಕು. ಇದೊಂದು ನೆನಪಿಟ್ಕೊಳ್ಳಿ. ವಿ ಬಂದಾಗ ಇಲ್ಲಿ ನೋಡಿ, ಹಿ ಬಂದ ಯು ಬಂದಾಗ ಯು ಹಾಕಿದ್ದೇವೆ, ಹಿ ಬಂದಾಗ ಹಿ ಬರೆದಿದ್ದೇವೆ. ವಿ ಬಂದಾಗ ವಿ ಬರಿಬಾರ್ದು, ದೇ ಬರಿಬೇಕು. ನಿಮ್ಮ ಎಕ್ಸಾಮಲ್ಲಿ ಇದನ್ನೇ ಕನ್ಫ್ಯೂಸ್ ಮಾಡ್ತಾರೆ. ಹ್ಯಾವ್ ವಿ ಅಂತ ಬರೆದು ಬಿಡ್ತಾರೆ. ಇದು ತಪ್ಪಾದಂಥ ಆನ್ಸರ್. ಕರೆಕ್ಟ್ ಆದಂಥ ಆನ್ಸರ್ ವಿ ಬಂದಾಗ ದೇ ಬರಲೇಬೇಕು. ಕ್ಯಾನ್ ಯು.
ನೆಕ್ಸ್ಟ್ ಕೆಳಗಡೆ ವಾಕ್ಯದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತದೆಯೋ ಅದೇ ಹೆಲ್ಪಿಂಗ್ ವರ್ಬನ್ನು ಟ್ಯಾಗ್ ಬಳಸಬೇಕು. ಎಕ್ಸಾಂಪಲ್ ನೋಡಿ, ಈಜ್ ಇದೆ ಇಜಂಟ್ ಆಗುತ್ತೆ, ವಾಜ್ ಇದೆ ವಾಜ್ ನಾಟ್ ಆಗುತ್ತೆ, ಆರ್ ಇದೆ ಆರಂಟ್ ಆಗುತ್ತೆ, ವರಂಟ್ ಆಗುತ್ತೆ, ಹ್ಯಾವ್ ನಾಟ್, ಹ್ಯಾಸ್ ನಾಟ್. ಈ ರೀತಿ ಬಂದಾಗ ಸೇಮ್ ಇದು ಈಜಿ ಇರುತ್ತೆ, ಇಲ್ಲಿ ಇರ್ತದಲ್ಲ ಅದನ್ನೇ ನೆಗೆಟಿವ್ ಆಗಿ ಮಾಡ್ಕೊಳ್ಬೇಕು. ಏನಾದ್ರು ಅದರಲ್ಲಿ ಚೇಂಜಸ್ ಇಂಪಾರ್ಟೆಂಟ್ ಇದ್ದರೆ ನಾನು ಇವಾಗ ಹೇಳ್ತೀನಿ. ಇವೆಲ್ಲವೂ ಸೇಮ್ ಇದೆ. ಯಾಡಂತ, ಡೋಂಟ್, ಡಜಂಟ್, ಡಿಡಂಟ್ ಇದು ಪಾಸ್ಟ್ ಟೆನ್ಸ್. ಡಿಡಂಟ್, ಕ್ಯಾನ್, ಕಾಂಟ್, ಕುಡಂಟ್, ವುಡಂಟ್, ಶಾಂಟ್, ಮಸ್ಟಂಟ್. ಇಷ್ಟು ನೋಡಿ, ಇವೆಲ್ಲ ಈಸಿ ಆಗುತ್ತೆ ನಿಮಗೆ ನೋಡಿದರೆ. ಇಲ್ಲಿ ಏನು ಚೇಂಜಸ್ ಅಪ್ಪ ಅಂತಂದರೆ ಇಲ್ಲಿ ನೋಡಿ ಕೆಳಗಡೆ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಯಾವ ವಾಕ್ಯಗಳು ರಿಕ್ವೆಸ್ಟ್, ಆರ್ಡರ್, ಸಜೆಷನ್ ಈ ರೀತಿ ಇರುತ್ತವೆಯೋ ಅವುಗಳ ಜೊತೆ ವಿಲ್ ಯು ಸೇರಿಸಿ ಟ್ಯಾಗ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಕ್ಲೋಸ್ ದಿ ಡೋರ್. ಇಲ್ಲಿ ನೋಡಿ, ಕ್ಲೋಸ್ ದಿ ಡೋರ್, ಯಾರಿಗಾದರೂ ಕ್ಲೋಸ್ ದಿ ಡೋರ್ ಅಂತ ಹೇಳ್ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಾವು. ಕ್ಲೋಸ್ ದಿ ಡೋರ್ ಇಲ್ಲಿಂದ ರಿಕ್ವೆಸ್ಟ್. ಈ ಸೆಂಟೆನ್ಸು ರಿಕ್ವೆಸ್ಟ್ಗೆ ಸಂಬಂಧಪಟ್ಟಿದೆ. ಅದಕ್ಕೋಸ್ಕರ ವಿಲ್ ಯು. ನೀವೇನಾದ್ರು ಕೀಪ್ ಕ್ವೈಟ್ ಏನು ಮಾಡ್ತಾಯಿದ್ವಿ, ಆರ್ಡರ್ ಮಾಡ್ತಾಯಿದ್ವಿ. ಕೀಪ್ ಕ್ವೈಟ್ ಸೈಲೆಂಟ್ ಆಗಿರುವಂಥ ಆರ್ಡರ್ ಮಾಡ್ತಾಯಿದ್ವಿ. ಇವನ್ ಆರ್ಡರ್ ಇಲ್ಲಿದೆಲ್ಲ ಅವಾಗಿನ ವಿಲ್ ಯು ಅಂತ ಬಳಸಬೇಕು. ಗಿವ್ ಮೀ ಯುವರ್ ನೋಟ್ಬುಕ್ ಏನು ಮಾಡ್ತಾಯಿದ್ವಿ, ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಗಿವ್ ಮೀ ಯುವರ್ ನೋಟ್ಬುಕ್ ರಿಕ್ವೆಸ್ಟ್ ಮಾಡ್ತಾಯಿದ್ವಲ್ಲ, ಅಲ್ಲಿ ವಿಲ್ ಯು ಅಂತ ಕ್ವಶನ್ ಟ್ಯಾಗ್ ಸೇರಿಸಬೇಕು. ಮೇ ಐ ಹ್ಯಾವ್ ಯುವರ್ ಮೊಬೈಲ್ ಪ್ಲೀಸ್ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಅಲ್ಲಿ ಕೂಡ ವಿಲ್ ಯು ಅಂತ ಬಳಸಬೇಕು. ಇಲ್ಲಿ ಸೆಂಟೆನ್ಸನ್ನು ನೋಡ್ಕೊಳ್ಬೇಕು. ಈ ಸೆಂಟೆನ್ಸ್ಗಳು ಯಾವ ರಿಕ್ವೆಸ್ಟ್ ಇದಾವ, ಆರ್ಡರ್ ಇದಾವ, ಸಜೆಷನ್ ಇದಾವ ನೋಡ್ಕೊಳ್ಬೇಕು. ಈ ರೀತಿ ಬಂದಾಗ ವಿಲ್ ಯು ಅಂತ ಬಳಸಬೇಕು. ಇಲ್ಲಿ ನೀವು ನೋಡ್ಕೊಳ್ಬೋದು. ಈ ರೀತಿ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಕೂಡ. ನಿಮಗೆ ಎಕ್ಸಾಂಪಲ್ಲು ತೋರಿಸ್ತೀನಿ. ನೆಕ್ಸ್ಟ್, ಐ ವಿಲ್ ಇಂದ ಪ್ರಾರಂಭವಾಗುವ ವಾಕ್ಯದಲ್ಲಿ ಟ್ಯಾಗ್ ಯಾವಾಗಲೂ ವೋಂಟ್ ಎಂದಾಗುತ್ತದೆ. ಇದು ನಿಮಗೆ ನೆನಪಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಐ ಆಮ್, ಅರಂಟ್, ಐ ಆಮ್ ನಾಟ್. ಇಲ್ಲಿ ನೋಡಿ, ಇದನ್ನೊಂದು ನೆನಪಿಟ್ಕೊಳ್ಳಿ. ಐ ಆಮ್ ಇದ್ದಲ್ಲಿ ಇಲ್ಲಿ ನೋಡಿ ಅರಂಟ್ ಬಂದಿದೆ, ಇದು ಇಂಪಾರ್ಟೆಂಟ್. ಇದೊಂದು ನೆನಪಿಟ್ಕೋಬೇಕು. ಐ ಆಮ್ ಇದ್ದಲ್ಲಿ ಐ ಆಮ್ ನಾಟ್ ಬಂದಿಲ್ಲ. ಐ ಆಮ್ ಇದ್ದಲ್ಲಿ ಅರಂಟ್ ಐ ಬಂದಿದೆ, ಇದು ಇಂಪಾರ್ಟೆಂಟ್. ಇದು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಐ ಆಮ್ ನಾಟ್ ಇದ್ದಲ್ಲಿ ಆಮ್ ಐ ಬಂದಿದೆ. ಇವೆರಡು ನೋಡ್ಕೊಳ್ಳಿ. ಐ ವಿಲ್ ನಾಟ್, ವಿಲ್ ಐ ವಿಲ್ ವೋಂಟ್. ಇಲ್ಲೊಂದು ಟ್ರಿಕ್ ಇದೆ ನೋಡಿ, ಇದು ಕೂಡ ನೆನಪಿಟ್ಬೇಕು. ಲೆಟ್ಸಿಂದ ಯಾವ ವಾಕ್ಯ ಸ್ಟಾರ್ಟ್ ಆಗುತ್ತಾವಲ್ಲ ನೋಡಿ, ಲೆಟ್ಸ್ ಎಂದು ಪ್ರಾರಂಭವಾಗುವ ವಾಕ್ಯಗಳಿಗೆ ಯಾವಾಗಲೂ ಶಾಲ್ ವಿ ಟ್ಯಾಗನ್ನು ಬಳಸಬೇಕು. ಯಾವ ಸೆಂಟೆನ್ಸು, ಯಾವ ವಾಕ್ಯ ಲೆಟ್ಸಿಂದ ಪ್ರಾರಂಭ ಆಗುತ್ತೆ ನೋಡಿ, ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಮೂವ್ ನೌ, ಲೆಟ್ಸ್ ಗೋ ಫಾರ್ ಅ ವಾಕ್. ಈ ಥರ ಲೆಟ್ಸಿಂದ ಪ್ರಾರಂಭವಾಗುತ್ತಾವಲ್ಲ, ಅದಕ್ಕೆ ಕ್ವಶನ್ ಟ್ಯಾಗ್ ಶಾಲ್ ವಿ ಅಂತ ಆಗಬೇಕು. ಶಾಲ್ ವಿ ಶಾಲ್ ಅಂತ ಬರೋದು, ಮುಂದೆ ಹಿ ಅಂತ ಬರಿಬೋದು, ಸಿ ಅಂತ ಬರಿಬೋದು. ಅದು ನೀವು ನೋಡ್ಕೊಳ್ಬೇಕು. ಯಾವಾಗಲೂ ಲೆಟ್ಸಿಂದ ವಾಕ್ಯ ಸ್ಟಾರ್ಟ್ ಆಯ್ತಪ್ಪ, ಅದು ಶಾಲ್ ವಿ ಆಗುತ್ತದೆ. ಇಷ್ಟು ನಿಮಗೆ ನೆನಪಿರಲಿ. ಇದು ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ಕೂಡ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್. ಇದು ಒಂದು ಸೆಕೆಂಡ್, ಇದು ಕರ್ಸರ್ ಯಾಕೆ ಆಪ್ರೇಟ್ ಆಗ್ತಾ ಇಲ್ಲಲ್ವ, ಒಂದು ಸೆಕೆಂಡು. ಕರ್ಸರ್ ಏನು, ಇದು ಪೇಜು ಮೂವ್ ಆಗ್ತಾಯಿದೆ, ಯಾಕೆ ಇದು ಕರ್ಸರು ಸೆಲೆಕ್ಟಾಗಿ ಆಪ್ರೇಟ್ ಆಗ್ತಾಯಿಲ್ಲ. ಇದೆಲ್ಲವೂ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ. ಇದು ಕೂಡ ఎవరివన్నీ ಓದಿದೆ. ಇದೆಲ್ಲ ನಿಮಗೆ ಐತಲ್ಲ ಟ್ಯಾಗ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾರಾವತಿ ಕೇಳಿದರೆ, ಇವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳೋಂಥ ಕ್ವಶನ್ಸ್ಗಳು. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆಗಲಿ ಇಲ್ಲ ನಿಮಗೆ ಕೆಳಗಡೆ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿ, ನಿಮಗೆ PDF ಮತ್ತು ಇನ್ನು ಕಂಪ್ಲೀಟು ಕ್ಲಾಸನ್ನು ಕಳಿಸ್ಕೊಡ್ತೀನಿ. ಐಟಮ್ಸ್ ಆಗಲಿ. ಇದು ನಮಗೆ KPS ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು. ನಿಮಗೆ PDF ನಾನು ಕಳಿಸ್ಕೊಡ್ತೀನಿ. ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ.